ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಇತರರನ್ನು ರಕ್ಷಿಸಲು ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಓಬದ್ಯ 1:21 ವಾಕ್ಯ. ರಕ್ಷಕರು ಚಿಯೋನ್ ಪರ್ವತದಲ್ಲಿ ಎದ್ದು ಏಸಾವಿನ ಪರ್ವತವನ್ನು ಆಳುವರು, ಆಗ ರಾಜ್ಯವು ಯೆಹೋವನದಾಗಿರುವುದು. ಯೇಸು ನಿಮ್ಮನ್ನು ರಕ್ಷಿಸಿದನು ಮತ್ತು ಇತರರನ್ನು ರಕ್ಷಿಸಲು ನಿಮ್ಮನ್ನು ರಕ್ಷಕನನ್ನಾಗಿ ಮಾಡಿದನು. ಆದಷ್ಟು ಬೇಗ ವಿಶ್ವಾಸಿಗಳು ತಾವು ರಕ್ಷಕರು ಎಂದು ಅರಿತುಕೊಳ್ಳುತ್ತಾರೆ. ಪ್ರಪಂಚದಾದ್ಯಂತ ವಿಷಯಗಳು ತೀವ್ರವಾಗಿ ಬದಲಾಗುತ್ತವೆ. ಏಸಾವನ ಪರ್ವತ ಸೇಯಿರ್ ಬೆಟ್ಟವಾಗಿತ್ತು, ಆದರೆ ಚಿಯೋನ್ ಪರ್ವತವನ್ನು ಯಾಕೋಬನ ಪರ್ವತ ಎಂದು ಕರೆಯಬಹುದು. ಚಿಯೋನ್ ಪರ್ವತದಲ್ಲಿ ಒಟ್ಟುಗೂಡಿದ ಆ ಭವಿಷ್ಯದ ನಂಬಿಗಸ್ತ ಇಸ್ರಾಯೇಲರು ಏಸಾವು ಪರ್ವತದಲ್ಲಿರುವವರಿಗೆ ತೀರ್ಪು ಮಾಡುವರು. ಇಲ್ಲಿ ಏದೋಮ್ಯರು ಮತ್ತು ಭೂಮಿಯ ಎಲ್ಲ ರಾಷ್ಟ್ರಗಳನ್ನು ಪ್ರತಿನಿಧಿಸುತ್ತಾರೆ. ಹಿಬ್ರೂ ಕ್ರಿಯಾಪದವಾದಂಥ ಸಾಪಾತ್ ತೀರ್ಪು ಮಾಡಲು ಕಾನೂನು ನಿರ್ಧಾರಗಳಲ್ಲಿ ತೀರ್ಪು ನೀಡುವುದನ್ನು ಸೂಚಿಸುತ್ತದೆ, ಆದರೆ ಆಡಳಿತದ ಮೇಲೆ ಅಧಿಕಾರವನ್ನು ಹೊಂದಿದೆ. ಈ ವಾಕ್ಯವು ಅಂತ್ಯಕಾಲದ ಸಹಸ್ರಮಾನದ ಸಾಮ್ರಾಜ್ಯದ ಸ್ಪಷ್ಟ ಉಲ್ಲೇಖವಾಗಿದೆ. ಚಿಯೋನ್ ಪರ್ವತ ಯೆರೂಸಲೇಮ್ ನಗರಕ್ಕೆ ಒಂದು ರೂಪಕವಾಗಿದೆ. ಯುನೈಟೆಡ್ ಸ್ಟೇಟ್ಸ್ನ ವಾಷಿಂಗ್ಟನ್ DC ನಗರಕ್ಕೆ ಉಲ್ಲೇಖವಾಗಿ ದಿ ವೈಟ್ ಹೌಸ್ ಎಂದು ಹೇಳಬಹುದು. ಕೊನೆಯ ಕಾಲದಲ್ಲಿ ಇಸ್ರಾಯೇಲ್ ತನ್ನ ವಾಗ್ದಾತ ಭೂಮಿಗೆ ಪುನಃಸ್ಥಾಪಿಸಲ್ಪಡುತ್ತದೆ. ಏದೆನ್ ಸೀಮೆಯ ಪತನದ ದುರಂತದ ನಂತರ ಅಂತಹ ಹೆಮ್ಮೆಯು ಬಿದ್ದ ಮಾನವರ ಜೀವನದ ಭಾಗವಾಗಿದ್ದರೂ, ಓಬದ್ಯನು ನಮ್ಮನ್ನು ದೇವರ ಅಧಿಕಾರದ ಅಡಿಯಲ್ಲಿ ಇರಿಸಿಕೊಳ್ಳಲು, ನಮ್ಮ ಹಸಿವನ್ನು ಆತನ ಉದ್ದೇಶಗಳಿಗೆ ಒಳಪಡಿಸಲು ಮತ್ತು ನಮ್ಮ ಭರವಸೆಯನ್ನು ಕಂಡುಕೊಳ್ಳಲು ನಮಗೆ ಸಂಪೂರ್ಣ ಜ್ಞಾಪನೆಯನ್ನು ನೀಡುತ್ತಾನೆ. ಎಲ್ಲ ವಸ್ತುಗಳ ಪುನಃಸ್ಥಾಪನೆಯು ಬಂದಾಗ ಆತನ ಜನರಾಗಿ ನಮ್ಮ ನಿರೀಕ್ಷೆಯನ್ನು ಹೊಂದಿಕೊಳ್ಳುತ್ತೇವೆ. ನೀವು ರಕ್ಷಕರು ಎಂಬುದನ್ನು ಈಗಲೇ ಅರಿತುಕೊಳ್ಳಿ. ಜನರು ನಿಮ್ಮ ಬಗ್ಗೆ ಏನು ಯೋಚಿಸಿದರೂ ಸಹ ನೀವು ರಕ್ಷಕರು. ಇದು ನಿಮ್ಮ ಸಮಯ. ಓಡಿ ಹೋಗಬೇಡಿ, ಬದಲಿಗೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಜಯಿಸಿ. ಹೇಗೆ ಪ್ರಾರಂಭಿಸುವುದು? ನಿಮ್ಮ ಸುತ್ತಲಿನ ಅಗತ್ಯವನ್ನು ನೋಡಿ ಮತ್ತು ಅಗತ್ಯವಿರುವವರ ಪರವಾಗಿ ನಿಲ್ಲಿರಿ. ಸುವಾರ್ತೆಯನ್ನು ಬೋಧಿಸಿರಿ, ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಎಬ್ಬಿಸಿರಿ. ಆಮೆನ್. ಲೋಕವನ್ನು ಅಲ್ಲಕಲ್ಲೋಲ ಮಾಡಲು ನಾನಿದ್ದೇನೆ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 6ನೇ ವಾಕ್ಯ. ಅವರು ಸಿಕ್ಕದೆ ಹೋದುದರಿಂದ ಆ ಜನರು ಯಾಸೋನನನ್ನು ಕೆಲವು ಮಂದಿ ಸಹೋದರರನ್ನು ಊರಿನ ಅಧಿಕಾರಿಗಳ ಬಳಿಗೆ ಎಳೆಕೊಂಡು ಹೋಗಿ, ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ ಆ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.